ಬೇಲ್ ಪಡೆದ ತಿಮರೋಡಿಗೆ ಇನ್ನೂ ಸಹ ಸಂಕಷ್ಟ ತಪ್ಪಿಲ್ಲ. ಬ್ರಹ್ಮಾವರ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಿಮರೋಡಿಗೆ ಬೆಳ್ತಂಗಡಿ ಪೊಲೀಸರಿಂದ ನೋಟಿಸ್. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಲ್ಲಿ ಕೇಸ್ ಆಗಿದೆ. ತಿಮರೋಡಿ ಮಟ್ಟಣ್ಣನವರ ವಿರುದ್ಧ ಕೇಸ್ ದಾಖಲಾಗಿದೆ. ಬೆಳ್ತಂಗಡಿ ಠಾಣೆಯಲ್ಲಿ 3 ವಿರುದ್ಧ ಎಫ್ಐಆರ್ ಆಗಿದೆ. ವಿಚಾರಣೆಗೆ ಬಂದು ಹೇಳಿಕೆಯನ್ನ ಈಗಾಗಲೇ ಮಟ್ಟಣ್ಣನವರು ನೀಡಿದ್ದಾರೆ. ತಿಮರೋಡಿ ಹೇಳಿಕೆ ದಾಖಲಿಸೋದಕ್ಕೆ ಈಗ ಖಾಕಿ ಮುಂದಾಗಿದೆ. ಹೀಗಾಗಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ತಿಮರೋಡಿಯನ್ನ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ. ಬ್ರಹ್ಮಾವರ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು ಬೆಳ್ತಂಗಡಿ ಠಾಣೆಯಲ್ಲಿ. ನಿನ್ನೆ ತಾನೇ ಮಟ್ಟಣ್ಣನವರು ವಿಚಾರಣೆಗೆ ಹಾಜರಾಗಿ ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ. ಇನ್ನೂ ಸಹ ತಿಮರೋಡಿಯ ಹೇಳಿಕೆ ದಾಖಲಾಗಿಲ್ಲ. ಹೀಗಾಗಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ತಿಮರೋಡಿಯನ್ನ ವಶಕ್ಕೆ ಪಡೆದು ಹೇಳಿಕೆಯನ್ನ ದಾಖಲು ಮಾಡುವಂತಹ ಸಾಧ್ಯತೆ ಇದೆ. ನಿನ್ನೆವರೆಗೂ ಸಹ ತಿಮರೋಡಿ ಜೈಲಲ್ಲಿದ್ರು. ಎಲ್ ಸಂತೋಷ್ ವಿರುದ್ಧ ಅವಹೇಳನಕಾರಿ ಮಾತುಗಳನ್ನಾಡಿದಂತಹ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಎಫ್ಐಆರ್ ಆಗಿತ್ತು. ಆ ನಂತರದಲ್ಲಿ ಜೈಲಲ್ಲಿ ಕಳಿಬೇಕಾಯಿತು 3 ದಿನ. ನಿನ್ನೆ ಜಾಮೀನು ಸಿಕ್ಕಿದೆ, ಈಗ ಹೊರಗಡೆ ಇದ್ದಾರೆ. ಈಗ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆ. ಅದು ಬ್ರಹ್ಮಾವರ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಿಮರೋಡಿ ಅವರ ಮೇಲೆ ಸಹ ಎಫ್ಐಆರ್ ಆಗಿದೆ. ಹೀಗಾಗಿ ಇವತ್ತು ಪೊಲೀಸರು ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಭರತ್, ಬ್ರಹ್ಮಾವರ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಿಮರೋಡಿ ಅವರ ವಿರುದ್ಧ ಸಹ ಎಫ್ಐಆರ್ ದಾಖಲಾಗಿದೆ. ಈಗೇನು ತಿಮರೋಡಿ ಅವರೇ ಹೋಗಿ ಸ್ವತಃ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ತಾರಾ ಅಥವಾ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆಯಾ ಪೊಲೀಸರು? ಪ್ರಗತಿ, ಆ ಒಂದು ಪ್ರಕರಣ ಬ್ರಹ್ಮಾವರ ಪೊಲೀಸ್ ಠಾಣೆಯ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಅವರನ್ನು ವಶಕ್ಕೆ ಪಡೆಯುವ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಆದರೆ ಒಂದು ನೋಟಿಸನ್ನು ಅವರಿಗೆ ಸರ್ವ್ ಮಾಡ್ತಾರೆ. ಯಾಕಂದರೆ 7 ವರ್ಷದ ಒಳಗಡೆ ಇರುವಂಥ BNSಗಳ ಪ್ರಕರಣಗಳ ಅಡಿಯಲ್ಲಿ ಶಿಕ್ಷೆಗಳಿದ್ದ ಸಂದರ್ಭದಲ್ಲಿ ಆರಂಭಿಕ ಹಂತದಲ್ಲಿ ಅವರಿಗೆ 1 ಅಥವಾ 2 ನೋಟಿಸ್ಗಳನ್ನು ಕೊಡಬೇಕಾಗುತ್ತೆ. ಆ ನೋಟಿಸ್ಗಳಿಗೆ ಅವರು ಉತ್ತರವನ್ನು ಕೊಡದೇ ಇದ್ದಾಗ ಮಾತ್ರ ಅವರನ್ನು ಬಂಧಿಸುವ ಪ್ರಕ್ರಿಯೆಗಳಿಗೆ ಒಬ್ಬ ತನಿಖಾಧಿಕಾರಿ ಮುಂದಾಗಬೇಕು. ಹಾಗಾಗಿ ಈಗಾಗಲೇ ನಿನ್ನೆ ಅಷ್ಟೇ ಜಾಮೀನಿನ ಮೇಲೆ ಬ್ರಹ್ಮಾವರ ಪ್ರಕರಣದಲ್ಲಿ ಜಾಮೀನಿನ ಮೇಲೆ ಅವರು ಬಿಡುಗಡೆಗೊಂಡಿರುವಂತದ್ದು. ಹಾಗಾಗಿ ಇವತ್ತು ಅಥವಾ ನಾಳೆ ಅವರಿಗೆ ಒಂದು ನೋಟಿಸ್ ಅನ್ನು ಸರ್ವ್ ಮಾಡ್ತಾರೆ. ಆ ನೋಟಿಸ್ ನಲ್ಲಿ ಒಂದು ದಿನಾಂಕವನ್ನು ನಿಗದಿಪಡಿಸಿ ಆ ತನಿಖಾಧಿಕಾರಿ ಮುಂದೆ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತ ಒಂದು ಸೂಚನೆಯನ್ನು ಕೊಡಲಾಗುತ್ತೆ. ಸಹಜವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಗಿರೀಶ್ ಮಟ್ಟಣ್ಣನವರು ಇರಬಹುದು, ಅದರ ಜೊತೆಗೆ ಜಯಂತ್ ಟಿ ಅನ್ನುವಂಥವ್ರು ಇರಬಹುದು, ಅದರ ಜೊತೆಗೆ ಒಂದಷ್ಟು ಜನರ ಮೇಲೆ ಆ ಪ್ರಕರಣ ದಾಖಲಾಗಿದೆ. ಮೊನ್ನೆ ಆ ಮನೆಗೆ ಇಡೀ ಟೀಮ್ ಏನು ಹೋಗಿತ್ತು, ಆ ಸಂದರ್ಭದಲ್ಲಿ ಅವರ ತನಿಖೆಗೆ ಅಡ್ಡಿಯನ್ನು ಪಡಿಸಿದ್ರು. ಅವರು ವಶಕ್ಕೆ ತೆಗೆದುಕೊಳ್ಳಿಕ್ಕೆ ತಿಮರೋಡಿಯನ್ನು ಬಂದಾಗ ಮಟ್ಟಣ್ಣನವರು ಸೇರಿದಂತೆ ಒಂದಷ್ಟು ಜನ ಅಡ್ಡಿ ಮಾಡುವಂತ ಪ್ರಕ್ರಿಯೆಗಳನ್ನ ಮಾಡಿದ್ರು. ಅದರ ಜೊತೆಗೆ ಆ ಹೊತ್ತು ಆ ಜಾಗದಲ್ಲೇ ಇದ್ದಂತ ಮಹೇಶ್ ಶೆಟ್ಟಿ ತಿಮರೋಡಿ ಕೂಡ ಆ ಬ್ರಹ್ಮಾವರ ಠಾಣೆಯ ಪೊಲೀಸರ ತನಿಖೆಗೆ ಸಹಕಾರವನ್ನ ಕೊಟ್ಟಿರಲಿಲ್ಲ. ಅಂದ್ರೆ ಒಳಭಾಗದಲ್ಲೇ ಇದ್ರು ಕೂಡ ಅವರು ಇಲ್ಲ ಅನ್ನುವಂಥದ್ದನ್ನ ಅವರ ಆರಂಭದಲ್ಲಿ ಅವರ ಕುಟುಂಬಸ್ಥರು ಹೇಳ್ತಾರೆ, ಅವರ ಪತ್ನಿಯವರು ಹೇಳ್ತಾರೆ. ಅವರು ಇಲ್ಲಿ ಇಲ್ಲ, ಅವರು ಬೆಳಿಗ್ಗೆ ಬ್ರಹ್ಮಾವರಕ್ಕೆ ಹೋಗ್ತಾರೆ ಅನ್ನುವಂಥದ್ದನ್ನ ಹೇಳ್ತಾರೆ. ಸಾಕಷ್ಟು ಸಮಯಗಳ ಬಳಿಕ ಕಾದು ಅನೇಕ ವಾದ ಪ್ರತಿವಾದಗಳಾದ ಬಳಿಕ ಒಂದಷ್ಟು ಹೊತ್ತಿನ ಬಳಿಕ ಅವರು ಮತ್ತೆ ವಾಪಸ್ ಬರ್ತಾರೆ. ವಾಪಸ್ ಬಂದಾಗ ತಿಮರೋಡಿ ಒಳಭಾಗದಲ್ಲಿ ಇರುವಂತದ್ದು ಗೊತ್ತಾಗುತ್ತೆ. ಅಂದ್ರೆ ಒಬ್ಬ ತನಿಖಾಧಿಕಾರಿ ಘಟನಾ ಸ್ಥಳಕ್ಕೆ ಹೋಗಿ ಅವರನ್ನ ವಿಚಾರಣೆಗೆ ಕರ್ಕೊಂಡು ಹೋಗಬೇಕು ಅನ್ನುವಂಥದ್ದನ್ನ ಹೇಳಿದಾಗ್ಲೂ ಕೂಡ ವಿಚಾರಣೆಗೆ ಬರದೆ ತಪ್ಪಿಸಿಕೊಂಡು ಬೇರೆಯದ್ದೇ ರೀತಿಯಾದಂತಹ ಸುಳ್ಳು ಮಾಹಿತಿಗಳನ್ನು ಕೊಟ್ಟಿರುವಂತದ್ದು ಮತ್ತು ತನಿಖಾಧಿಕಾರಿಯ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವಂತಹ ಪ್ರಕರಣ ಅದು. ಹಾಗಾಗಿ ಇದರಲ್ಲಿ ಈಗಾಗಲೇ ತಿಮರೋಡಿ ಜೈಲಲ್ಲಿದ್ದ ಸಂದರ್ಭದಲ್ಲೇ ಮಟ್ಟಣ್ಣನವರಿಗೆ ನೋಟಿಸ್ ಕೊಡಲಾಗಿತ್ತು. ಮಟ್ಟಣ್ಣನವರು ಬೆಳ್ತಂಗಡಿ ಠಾಣೆಗೆ ಹಾಜರಾಗಿ ತನಿಖಾಧಿಕಾರಿಯ ಮುಂದೆ ಹಾಜರಾಗಿ ಅವರ ಹೇಳಿಕೆಯನ್ನು ದಾಖಲಿಸಿದ್ದಾರೆ. ಆ ವಿಚಾರಣೆ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿಗಳಿತ್ತು ಅದನ್ನ ಮಾಹಿತಿಗಳನ್ನ ಕೊಟ್ಟು ನಿನ್ನೆ ಅವರು ವಾಪಸ್ ಹೋಗಿರುವಂತದ್ದು. ಹಾಗಾಗಿ ನಿನ್ನೆ ಹೊರಗಡೆ ಬಂದಂತಹ ತಿಮರೋಡಿಗೆ ಇವತ್ತು ನೋಟಿಸ್ ಸರ್ವ್ ಆಗುತ್ತೆ. ಬಹುತೇಕ ಅವರು ಕೂಡ ಠಾಣೆಗೆ ಹಾಜರಾಗಿ ತಮ್ಮ ಹೇಳಿಕೆಯನ್ನು ದಾಖಲಿಸಿ ಹೋಗಬಹುದು. ಒಂದು ವೇಳೆ ಹಾಜರಾಗದೇ ಇದ್ದರೆ ಮಾತ್ರ ಈ ರೀತಿಯ ಕೇಸ್ಗಳಲ್ಲಿ ಅವರನ್ನ ವಶಕ್ಕೆ ಪಡೆದು ಅವರನ್ನ ವಿಚಾರಣೆಗೆ ಒಳಪಡಿಸುವಂತದ್ದು ಮಾಡಲಾಗುತ್ತೆ. ಹಾಗಾಗಿ ಸದ್ಯಕ್ಕೆ ಬೇಸಿಕಲಿ ಕೇವಲ ಅವರಿಬ್ಬರೇ ಅಲ್ಲ, ಅದರ ಜೊತೆಗೆ ಜಯಂತ್ ಟಿ, ನಮ್ಮ ಮಾಹಿತಿ ಪ್ರಕಾರ ಜಯಂತ್ಗೆ ಈಗಾಗಲೇ ನೋಟಿಸ್ ಸರ್ವ್ ಆಗಿದೆ. ಅವರು ಕೂಡ ಇವತ್ತು ಅಥವಾ ನಾಳೆ ಅವರು ಬೆಳ್ತಂಗಡಿ ಠಾಣೆಯಲ್ಲಿರುವಂತಹ ಅದರ ತನಿಖಾಧಿಕಾರಿ ಏನಿದ್ದಾರೆ ಅವರ ಮುಂದೆಗೆ ಹಾಜರಾಗಿ ಅವರ ಹೇಳಿಕೆಯನ್ನು ದಾಖಲು ಮಾಡಬೇಕಾಗ್ತದೆ. ಅದರ ಜೊತೆಗೆ 10ಕ್ಕೂ ಅಧಿಕ ಜನ ಅಂತ ಒಂದಷ್ಟು ಜನರ ಹೆಸರುಗಳನ್ನ ಅಲ್ಲಿ ಘಟನಾ ಸ್ಥಳದಲ್ಲಿ ಇದ್ದವರ ಹೆಸರು ಇಲ್ಲದೆ ಎಫ್ಐಆರ್ ನಲ್ಲಿ ಏನು ಹೆಸರಿಲ್ಲದ ಒಂದಷ್ಟು ಜನ ಇದ್ದಾರೆ ಅವರ ಹೆಸರುಗಳನ್ನ ಕೂಡ ಅವರನ್ನ ಕೂಡ ಪತ್ತೆ ಮಾಡಿ ಅಲ್ಲಿ ಏನು ವಿಡಿಯೋ ಮಾಡ್ತಾ ಇದ್ರು ಆ ವಿಡಿಯೋದಲ್ಲಿ ದಾಖಲಾದವರಿಗೂ ಕೂಡ ಒಂದಷ್ಟು ಜನರಿಗೆ ನೋಟಿಸ್ ಅನ್ನ ಕೊಡಲಾಗಿರುವಂತದ್ದು. ಭರತ್, ಹಾಗೆ ಸಂಪರ್ಕದಲ್ಲಿರಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.